2 ತಿಂಗಳ ನಂತರ. ಇಲ್ಲವಾ ಇಲ್ಲ ಏನು ಆಗಕ್ಕನ್ಗೆ ಓಡಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ದಲ್ಲ ಎಲ್ಲ ಗ್ರೂಪ್ ಪ್ರವೇಶ ಕೇಳಕ್ಕೆ ಬಂದಿಲ್ಲ. ಅಯ್ಯೋ ಯಾಕ್ರಿ, ನನಗೆ 2 ಸತಿ ಬಂದು ಹೇಳದೆ ಒತ್ತದ ಎದ್ದೆ ಸುತ್ತಕ್ಕೆ ಬಂದಿತ್ತು. ಬಕ್ಕ ಮನೆ ತಕ್ಕೆ ಅಂದ್ಬಿಟ್ಟು ಹೋಗೋದ ಅನ್ಕ ಸುಮ್ಮನೆ ಅದೇ. ನೀರಿಗೆ ಹೋಗಿ ನೀವು ಹೋಗ್ಬಿಟ್ಟು ಬರೋದ. ಒಲೆಲೇ ಓಲೆ ನೋಡು ಎಂಥ ಬುದ್ಧಿ ಕಲ್ತಿದ್ದು ಅಶೋಕ ಅಂದ್ಬಿಟ್ಟು. ಅಲ್ಲ 4 ಲಕ್ಷಕ್ಕಾಗಿರೋ ಮನೆ ಅದು ಸೀಟು ಮನೆ ಹಾಕ್ತೀನಿ ಅಂದ್ಬಿಟ್ಟು ತಾರಿಸಿ ತರ್ಸ್ಬಿಟ್ಟ ನೋಡವ. ನೋಡು ನಮ್ಮ ಪರಿಸ್ಥಿತಿ ನಮ್ಮ ಮನೆಗೆ ಸಿಕ್ಕವೆ ಬಡ್ಡೆವು. ಅಲ್ಲಕ್ಕನ್ರಿ, ಯಾರು ಬದುಕಿದ್ರೆ ನೋಡಿ ಖುಷಿ ಪಡಿ. ಆಗ್ನಿಲ್ವೇ ಸುಮ್ಮನೆ ಇರಬೇಕು ಹೊರ್ತು ಈ ಥರ ಹೊಟ್ಟೆ ಉರಿ ಮಾಡಬಾರ್ದು ಮನ್ಸ. ಅದು ಯಾಕಂಗೆ ಹೊಟ್ಟೆ ಉರಿ ಕಲ್ತಿದ್ದೀರಿ? ಕರ್ಬುಲ್ ಬುದ್ಧಿಯ ನೀವೇ ಸರಿಯೇ ಬುದ್ಧಿ ಕಲ್ತಿರೋರು ನೀವು. ಮನ್ಸೂನ್ಗೆ ಕರ್ಬುಲ್ ಬುದ್ಧಿ ಒಳ್ಳೇದಲ್ಲಕ್ಕನ್ರಿ. ಯಾಕ್ರಿ ಹೊಟ್ಟೆ ಉರಿ ಮಾಡಿರಿ? ಪಾಪ ಆಗಲಿ ನನ್ನ ಕಷ್ಟದಿದ್ರು ಈಗ ಹೆಂಗೋ ನೆಮ್ಮದಿಯಾಗ ಅವರೇ ಬುಡಿ ಇರ್ಲಂತೆ. ಅವ್ರ ಅಳಿಮೈ ಅವ್ರು ಕಟ್ಕೊಟ್ಟಾನೆ. ನಿಮ್ಗೇನು ಕಷ್ಟ? ಅವನ ಅಳಿಮೈನ್ ಇರ್ಲಿಕ್ಕನವ, ನಿಮ್ಮ ಅಳಿಮೈನ್ ಕತೆ ಏನು ಹೇಳು? ಅವನೇನು ಹೇಳನಿ? ಯಾಕೆ ಎಲ್ಲಾನು ಏನು ಮಾಡ್ಬೇಕಾಗಿತ್ತು? ಯಾರಿಗೆ ಬೇಕು? ನಮಗೆ ಏನು ಬೇಕಾಗಿತ್ತು? ಏನಿಲ್ಲ. ಮೊನ್ನೆ ಮದುವೆ ಆದವನು ಪುಣ್ಯಾತ್ಮ ಮನೆ ಕಟ್ಕೊಟ. ಇವನು ತಿರುಗಿ ನೋಡೋಕ್ಕಿಲ್ಲ ನಿನ್ನ ಅಳಿಮಯ್ಯ. ಏನು ಮಾವ ಕಷ್ಟ ಏನೋ ಸುಖೇನು ಅಂತ ಸ್ವಾದ್ರ ಮಾವ ಸಾಲ್ತ್ಕೆ ಏನು ಮಾಡ್ದ ಬಾಕಿದಾನವ ನಿನ್ನ ಅಳಿಮಯ್ಯ. ನೋಡು 4 ಲಕ್ಷ ಕಟ್ತೀನಿ ಅಂದ್ಬಿಟ್ಟು ಈಗ 10 ಲಕ್ಷದ ಮೇಗ್ತಾಡ್ತು. ಹೆಂಗೆ ಎಲ್ಲನೂ ಹೊಂದಿಸ್ಕೊಂಡು ಕಟ್ಟಿಸೆ ಅತ್ತೆಗೂ ಮಾವನಿಗೂ ಮನೆನೇ ಕಟ್ಸ್ಕೊಟ್ಬಿಟ್ಟ. ಅಯ್ಯೋ ಯೋಗಿ ತಂದಿದ್ದು ಯೋಗಿಗೆ, ಜೋಗಿ ತಂದಿದ್ದು ಜೋಗಿಗೆ. ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು. ನಮ್ಗೆ ಯಾಕೆ ಮನೆ ಬೇಕು? ಇಲ್ವಾ ಮನೆ? ಇರೋ ಸಾಕಾಕಿಲ್ವಾ? ಅಲ್ಲ ಗುಡಿಸ್ತಲ್ಲಿದ್ದವರು ತಾರಸಿ ಮನೆಗೆ ಹೋದ್ರು, ನಾವು ಇರುತ್ತವೆ ಇವಿ. ನೋಡಿ ನಮ್ಮ ಪರಿಸ್ಥಿತಿ ಹೆಂಗದೆ ಅಂದ್ಬಿಟ್ಟು. ಅಯ್ಯೋ ದೇವರು ಆಯ್ಸು ಹೊರಗೆ ಕೊಡ್ಲಿ, ಇದಕ್ಕೆ ಸುಮ್ಮನಿರಿ. ಇನ್ನೊಬ್ರು ನೋಡಿ ಹೊಟ್ಟೆ ಉರಿ ಮಾಡ್ಕೊಳತ್ತ ಕಮ್ಮಿ ಮಾಡಿ ನೀವು. ಹೊಟ್ಟೆ ಉರಿ ನನಗೆ ನಿನ್ನಂತ ಉಳಿದ್ರೆ ತೋರಾಕ್ಬೇಡ ಅಂತ ಅಂದೆ. ನೋಡು ಗತ್ಕೆಟ್ ಬಡ್ಡಿ ಹಾಕ್ಲಂಗೆ ಬಾಳ್ತಿದ್ರು. ಇವತ್ತು ನಮ್ಮನ್ಗಳನ್ನ ಮೀಸ ತಿರ್ಗಂಗೆ ಬದುಕ್ತಾ ಕುಂತವ್ರೆ. ಯಾವ ಮಟ್ಟಕ್ಕೆ ತಲೆಗೆಡ್ಸಿದಾರೋ ಒಯ್ದನ್ಗೆ. 4 ಲಕ್ಷಕ್ಕೆ ಶುರು ಮಾಡಿದ ಮನೆ ನಾನು ಹೇಳಿ ಅವತ್ತೇ 7-8 ಲಕ್ಷ ದಾಟ್ತದೆ ಅಂದ್ಬಿಟ್ಟು 10 ಲಕ್ಷ ದಾಟಿದಂತೆ ಗೊತ್ತಾ? ಎಲ್ಲಿಂದ ದುಡ್ಡು ತಂದಿದ್ದಾನು? ಇವತ್ತು ಯಾರಿಗಾವುದು ಒಟ್ಟು ದುಡ್ಡು ಅದು ಹೆಂಗೆ ಖರ್ಚು ಮಾಡಿ ಕಳಿಸ್ತಾ ಇವನು. ನಮ್ಮ ಅಕ್ಕನ ಭಾವನ ನ್ಯಾಯವಾಗಿದ್ದಿದ್ರೆ ಇವತ್ತು ಕೇಳಷ್ಟು ಇರೋದು. ಅವರೇ ಬಿಟ್ಕೊಂಡು ಕೂತವ್ರಲ್ಲ, ಏನಾರು ಮಾಡ್ಕೊಳ್ಳಕ್ಕೆ ನಮ್ಗೇನು? ಅವರೇ ಸುಮ್ಮನವ್ರಲ್ಲ. ರವ್ವಪ್ಪ ನಿಮ್ಗೇನು ಕಷ್ಟ? ನೀವೇಕಿ ಮುಲ್ಕಾಡಿರಿ ಕುತ್ಕೊಂಡು ಮೂಲೆ ಕುತ್ಕೊಂಡು ಮುಳುಗ್ತೀರಿ ಅಲ್ರಿ? ಯಾರು ಬದುಕಿದ್ರೆ ನೋಡಿ ಸಂತೋಷ ಪಡಿ. ಆಗ್ನಿಲ್ವಾ ದುಃಖ ಪಡಕ್ಕಂತೂ ಹೋಗ್ಬೇಡ್ದು. ನಿಜವಾಗ್ಲೂ ನಿನ್ನ ಬುದ್ಧಿ ನನಗೆ ಸಟೆಗೂ ಹಿಡಿಯಕ್ಕಿಲ್ಲ. ನನಗೆ ನಾನು ಬುದ್ಧಿ ನಿನ್ಗಿಡ್ದದವ ಹಿಡಿಯೋಕ್ಕಿಲ್ಲ. ಯಾವುದೊಂದ್ಕು ಜಾನ್ಕಕ್ಕ ಓಡ್ಬೋತಿದ್ಲಲ್ಲ ಎಲ್ಲ. ಮತ್ತೆ ನೆನ್ನೆ ಬಂದು ಕರೆದುಟ್ಟೋದ್ಲು, ವಾತಾರ ಬಂದು ಕರೆದುಟ್ಟೋದ್ಲು. ಈಗ ಬರೋಣ ನನ್ನ ಮಯ್ಯ ಏನು ಕಳ್ಕೊಳ್ಳೋದೇನಿತ್ತು ಹೇಳು? ಬಂದು ಕರೆದ್ಬಿಟ್ಟಿದ್ರೆ ಏನು ಸಮದೋಯ್ತಿದ್ಲ? ಬೇಕಾಗಿಲ್ಲ ಈಗ ಅವಳಿಗೆ ಬೇಕಾಗಿಲ್ಲ ಕಣವ. ಅವಳೆ ಅಂಥ ಮಳ್ಳಿ ಅನ್ನೋದು ನಿನ್ಗೇನು ಗೊತ್ತು? ದರ್ದ್ರ ಮುಂಡೆ ಹೋಗು, ಒಳ್ಳೆ ಕಡೆಗೆ ತೋರಾಕ್ಬಿಟ್ಲು ಅತ್ತಾಗೆ ಅವ್ರನ್ನ ಉದ್ಧಾರ ಮಾಡೋಕ್ಕೆ ಸಲುವಾಗಿ. ದರ್ದ್ರ ಮುಂಡೆವ ಯಾರು ನಮ್ಮ ಅಕ್ಕನಿಗೂ ಬುದ್ಧಿಲ್ಲ, ನಮ್ಮ ಭಾವನಿಗೂ ಬುದ್ಧಿಲ್ಲ, ಯಾರಿಗೂ ಬುದ್ಧಿಲ್ಲಕ್ಕಂತ ಹೋಗು. ಅವರು ಮಳ್ಳ್ರಾಗೆ ಪೂಸಿ ಮಾಡ್ಕೊಂಡು ಹೊತ್ಕೊಂಡು ಕರ್ಕೊಂಡು ಹೊಡ್ದೆ ಬಿಟ್ರಲ್ಲಪ್ಪ. ಒಂದು ತಾರಸಿ ಮನೆನೇ ಇನ್ನೇನು ಕಡಿಸ್ತೀವಿ ಅಂದಿದ್ದು ನೋಡು ಸೀಟು ಮನೆ. ಈಗ ತಾರಸಿ ಮನೆನೇ ಆಯಿತು. 4 ಲಕ್ಷಕ್ಕೆ ಯಾವ ಮನೆ ಅಲ್ಲ ತಾರಸಿ ಮನೆ? ಏನು ದಡ್ಡ ಬಡ್ಡಿ ಹಾಕ್ಲ? ನಾನು ದಡ್ಡ ಬಡ್ಡಿ ಇದ್ನ ನನಗೆ ಅಷ್ಟು ಗೊತ್ತಾಗಕ್ಕಿಲ್ವಾ? ಏನು ಅಷ್ಟೊಂದು ದಡ್ಡ ಅನ್ಕೊಬಿಟ್ಟಿದ್ಯಾ? ಅಲ್ಲ ಅದಕ್ಕೆ ಸುಮ್ಮನೆ ನಿಮ್ಗೆ ಯಾಕೆ ಹಿಂಗೆ ಹೊಟ್ಟೆ ಉರ್ದದ್ರಿ? ನೀವು ಯಾಕೆ ಹಿಂಗೆ ಮುಲ್ಕಾಡಿರಿ? ನೀವು ಸರಿ ಬಿಡಿ, ನೀವು ಚೆನ್ನಾಗಿ ಹೊಟ್ಟೆ ಉರಿ ಮಾಡ್ತೀರಿ. ಮನ್ಸ ಈ ಥರ ಹೊಟ್ಟೆ ಉರಿ ಮಾಡಬಾರ್ದು ಕಣ್ರಿ. ನೀವೇನಾರು ಅನ್ಕೊಳ್ಳಿ, ಈ ಥರ ಹೊಟ್ಟೆ ಉರಿ ಇರಬಾರ್ದು ಮನ್ಸೂನ್ಗೆ. ನಿಜವಾಗ್ಲೂ ನನಗೆ ಬೇಜಾರಾಯ್ತದೆ ಕಣ್ರಿ. ಬೇಜಾರಾಗೋಲ್ದ ನಿನಗೆ? ಬೇಜಾರಾಗಬೇಕು ನಿನಗೆ? ಮಳ್ಳಿ ನೀನು ಮಳ್ಳಿ. ನಾನು ಅವತ್ತೇ ಹೇಳ್ದೆ ನಮ್ಮೂರು ಸವಾಸವೇ ಬೇಡ ಕರೆ, ನಮ್ಮೂರಿಗೆ ತೋರೋದು ಬೇಡ ಬಿಡೋದು ಬೇಡ ಅಂತ. ನಮ್ಮ ಅಕ್ಕ ಒಂದು ಜೊತೆ ಎತ್ತಿಗೆ ಒಂದು 50,000 ರೂಪಾಯಿ ದುಡ್ಡಿಲ್ಲ ಅಂದ್ಲು. ಈಗ ನೋಡು ಅವ್ರಿಗೆ 10 ಲಕ್ಷ ಖರ್ಚು ಮಾಡಿ ಮನೆ ಕಟ್ಸ್ಕೊಟ್ರು. ಎಂಥವ್ರು ಇರಬೇಕು ದುಡ್ಡಿಲ್ಲೋದ್ಮೇಲೆ ಅದು ಹೆಂಗೆ ಉತ್ಪತ್ತಿ ಆಗ್ಬಿಡ್ತಾ ಮೇಲೆ. ಅವನು ಆ ಸೋಕ ಏನೋ ಕೆಲಸದಲ್ಲಿ ಸ್ಯಾಲರಿ ಇದ್ದಾಗ ಎಂಥದ್ದು ಲೋನ್ ಕೊಟ್ಟಾರಂತಲ್ಲ, ಸಂಬಳದಲ್ಲಿ ಕಟ್ಟಂಗೆ ಹಂಗೆ ಅದೇನೋ 5 ಲಕ್ಷ ಸಂಬಳದೇನೋ 5 ಲಕ್ಷ ಲೋನ್ ತಗೊಂಡು ಕಟ್ಟಿಸ್ಕೊಟ್ಟಿರೋದಂತೆ. ಸುಮ್ಮನಿರಿ ಅಲ್ಲಿ ಸಂಬಳದಲ್ಲಿ ಕಟ್ಟಂಗೆ ಏನೋ ಅದಕ್ಕೆ ಕೊಡಕ್ಕೆ ಹೋಗಿತ್ತ, ಅದಕ್ಕೆ ಮಡಿಕೊಂಡು ಕುಂತಿತ್ತ ಆಡ್ತಿರಲ್ಲ ನೀವು. ನೋಡಪ್ಪ ಲೋನ್ ತಗೊಂಡು ಎಲ್ಲಾರ ಅವ್ರ ಮನೆಯ ಅಕ್ಕ ಬೇಸ್ ಮಠ ಮಾಡಿ ಬಿಟ್ಟಿದ್ಲಲ್ಲ ಅದನ್ನೇ ಕಟ್ಟಿಸೋಳು. ಅದನ್ನೇ ಮನೆ ಎತ್ತಾರ ಅದಾಯ್ತಿಲ್ವಾ? ಇವ್ರ ಮನೆ ಅವನು ಅದ ಮಾಡ್ಕೊಂಡವನು. ನೋಡ್ಕೊ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಸೇರ್ಕೊಳ್ಳಿಲ್ಲ ಅಂತ ಕೇಳೋ ಅವನು. ಹೆಂಗೆ ಬಂದು ಸೇರ್ಕೊತಾನೆ ಅಶೋಕ ಅಂದ್ಬಿಟ್ಟು ಇಲ್ಲಿಗೆ ಬಂದು ಸೆಟ್ಲಾಗಕ್ಕೆ ಅವನು ಅದ ಮಾಡ್ಕೊಂಡಿದ್ದು ಕಣವ. ಅದೇ ಕಾಲು ಬಿಟ್ಬಿಟ್ಟು ಬಂದವನು ಮಡಿ ಭಾಗ ಅವ್ನ ಕತೆ. ಅವ್ರ ಅತ್ತೆ ಮಾವ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಕತೆ ಅವ್ನು ಕಟ್ಸ್ಕೊಟ್ಟಿರೋದು. ಅದು ಬಿಟ್ಬಿಟ್ಟು ಇನ್ನೇನು ಇಲ್ಲಿ ಯಾಕೆ ಬಂದು ಸೇರ್ಕೊಂಡನು? ಅದೊಳ್ಳೆ ಸರಿ ಬಿಡಿ. ಇಲ್ಲಿ ಬಂದು ಸೇರ್ಕೊಳಕ್ಕೆ ಬಂದಿದ್ದಾನ ಪಾಪ ಅವನು ಅಪ್ಪಾಯಿ. ಅದಕ್ಕೆ ಇಲ್ದೋದಾರ ಹಂಗೆ ಮಾತಾಡೋದು ಮುನ್ಸ, ಹಂಗೆ ಮಾತಾಡೋರು ಹಂಗೆ ಇಲ್ದೋದಾರನವೇ. ಗೊತ್ತಾಯ್ತದಿರು ಅನ್ಬೋಸ್ಲಂತ ನನಗೇನು ಏನಾರು ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಮನೆ ಹಾಳು ಮಾಡ್ದ ನೋಡು ಯಾವ ಥರ ಮಾಡ್ದ ಅಂದ್ಬಿಟ್ಟು. ದರ್ದ್ರ ಬಡ್ಡಿ ಹಾಕ್ಳು, ಕಿತ್ತೋದು ಬಡ್ಡಿ ಹಾಕ್ಳು. ಮೀಸೆ ನುರಿತಾನೆ ಕೊಡ್ಕೋಕು ಹಂಗ ಮಾಡಿ ಅಂದ್ಕೊಂಡು ತಿರ್ಕೊಂಡು ನಿಂತಿದ್ದ ಬಡ್ಡಿ ಅದವನು. ಈಗ ಮೀಸೆ ನುರಿತಾನೆ ನನ್ನ ಮುಂಗಡೆಯ.
ಎಂಥ ಬಡ್ಡಿ ಇದೆ ಇರ್ಬೇಕು ಹೇಳು. ಮುಂದೆ ನಿನಗೂ ಹೇಳ್ಬೇಕು, ಸುಮ್ಕಿರು ತೋರಾಕ್ತೊಳಗೆ ಹೇಳ್ಬೇಕು, ಉಗಿಬೇಕು. ಅಯ್ಯೋ ಅಪ್ಪ ನಿನ್ನಂತ ಕರ್ಬುಲ್ ನಾನು ಎಲ್ಲೂ ನೋಡಿಲ್ಲ. ಎಲ್ಲಾರೇ ಪಾಪ ಬದುಕಲಿ ಬಾಳಲಿ ಅಂತಾನೆ ಬಿಟ್ಟು ಒಬ್ಬನ ನೋಡಿ ಹಂಗೆ ಹೊಟ್ಟೆ ಉರಿ ಮಾಡ್ಕೊಂಡ್ರೆ ದೇವರು ನಮ್ಗೆ ಒಳ್ಳೇದು ಮಾಡೋಣ. ಒಳ್ಳೇದು ಮಾಡೋಣ ಹೇಳು. ಒಬ್ರಿಗೊಂದು ಒಳ್ಳೇದು ಮಾಡ್ಬೇಕು ಹೊರ್ತು ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ದು, ತಿಳ್ಕೊ. ಓಲೆ ಗೊತ್ತಾಯ್ತದೆ. ಒಂದೂರಲ್ಲಿ 2 ಸಂಬಂಧ ಮಾಡೋರೆ, ಒಂದು ಹೇಳು ಒಂದು ಬೀಳು ಅಂತ ನೋಡಿ ಸುಮ್ಕಿರು ಗೊತ್ತಾಯ್ತದೆ ನಿನಗೆ. ತೋರ್ ಹಾಕ್ಬಿಟ್ಲು ಮಳ್ಳಿಯಾಗೆ ಮಳ್ಳಿ ನೀನು ಹೊಲ್ದಾಗ ಬಂದು ಕೇಮೆ ಮೊಸರು ಹಾಕಿಲ್ಲ ಅಲ್ಲಿ. ಅವ ಬರ್ತದೆ ಸುಮ್ಕಿರೀಗ. ಅಲಕಣ್ಣ ಅಕ್ಕ ಅದಕ್ಕೆ ಮನೆ ತಕ್ಕ ಬಂದಿಲ್ಲ ನೀನು? ಬರ್ತೀನಿ ಅಕ್ಕ ಬರ್ತೀನಿ. ಅಣ್ಣ ಬಣ್ಣ ಬಾ ಎದ್ದಿ. ಅದಕ್ಕೆ ನೆನ್ನೆಯಿಂದನೂ ಅಷ್ಟೊತ್ತಿ ಬರ್ತೇವೆ. ನೀ ಯಾಕೆ ಬರೀಕಿಲ್ವಲ್ಲ ನೀವು? ಸರಿ ಬಿಡು, ಕೆಲಸ ಇಲ್ಲ ನಮಗೆ. ಇದ್ರಿರ್ತದೆ ಬಣ್ಣ ಬಾ. ಬರೀಕಲ್ಲ ನಾನು ಕೆಲಸ ಅದ, ನಮ್ಗೆ ಹೊಲ್ ತಗೋಬೇಕು ನಾವು. ಅಕ್ಕ ನಾನು ಬರ್ತೀನಿ ನಡಿ. ನಾನು ನಡಿಯಕ್ಕ ಬರ್ತೀನಿ. ನಾನು ಇವ್ರಿಗೊಂಚೂರು ಊಟ ಕೊಟ್ಬಿಟ್ಟು ಬರ್ತೀನಿ ನಡಿ. ಬಕ್ಕ ಬಾ. ಮತ್ತೆ ಒಮ್ಮೆ ಋಣ ಅವರೆಲ್ಲ ಬೈದಾರೆ ಹೊಂಟಿದಾರಂತೆ ಅಕ್ಕ. ಅಲಕನಕ ಒತ್ತಾಸ ಏನೋ ಹೇಳಿನಿ ಅಕ್ಕ. ಪೂಜೆ ಅದೇ ಬಕ್ಕ ಒತ್ಲಂತೆ ನೀರಿಕೊಂಡು ಅಂದ್ಬಿಟ್ಟು ಬರ್ಬೇಕಲ್ವ ನೀನು? ಇಲ್ಲಿ ಬಾಂಗನೆ ಆಯ್ತು ಕನಕ. ಬರ್ತೀನಿ ನಡಿ ಅಕ್ಕ ನೀನು. ಸರಿ ಅಣ್ಣ ಬಣ್ಣ. ಬರೀಕಿಲ್ಲ ನನ್ನ ಕೆಲಸ ಅದೇ ನನಗೆ. ಅಕ್ಕ ಅವ್ರು ಬರ್ದಾರ ಇಲ್ಲಿ, ನಾನು ಬರ್ತೀನಿ ನಡಿ ಅಕ್ಕ. ಸರಿ ಕನಕ ಆಯ್ತು ಬಾ. ಅಲಕನ್ ಮರೆಯ ನೀನು ಏನು ಮನ್ಸೂನ್ ಕೂಲ ಅಲ್ವಾ ನೀನು? ನೀನು ಹೋಗ್ದಾರ ಸಿಕ್ಕಿಲ್ಲ. ಬರ್ತೀನಿ ನಡಿ ಅಕ್ಕ ಅಂದ್ರತಾನೆ. ಆಗ್ಬಿಟ್ಟು ನಾನು ಬರೋಕಿಲ್ಲ ಕಂಡೀಷನಾಗಿ ಅಂತ ಅಂದಾರ. ಇರೋದು ಹೇಳ್ತೀನಿ ನಾನು. ನನಗೆ ಹಂಗಾರ ನಾಟಕ ಆಡಕ್ಕೆ ಬರೋಕಿಲ್ಲ. ಅವ್ರು ಕೊಟ್ಟೇನು ಗುಸ್ನಾಸ ನನಗೆ ಇಷ್ಟ ಇಲ್ಲ, ನಾನು ಹೋಗಿಲ್ಲ. ಇಷ್ಟ ಇರೋ ನೀನು ಚಂಗ್ಲಿ ನೀನು ಹೋಗಿ ಸುತ್ತೋಗಿ ನೀನು. ನೀವು ಸರಿ ಅದರ್ಕಂತ ಹಾಕು. ಒಳ್ಳೆ ಚೆನ್ನಾಗಿ ಆಡ್ತೀರಿ ಕತೆ. ಅದೇನು ಬುದ್ಧಿ ಕಲ್ತಿದ್ದೀರೋ ಏನೋ ಕಾಣೆ ಕತೆ. ಅಲ್ಲಕಂದ್ರಿ ಏನು ಹಿಂಗೆ ನೀವು ಹಿಂಗೆ ಬುದ್ಧಿ ಕಲಿಯೋದು ನ್ಯಾರವಾಗಿ ಹೇಳಾರಂಗೆ. ಹಂಗೆ ಅನ್ನೋದು ನಾನು. ನನಗೆ ಹೊಟ್ಟೆಲಿ ಬೆಂಕಿ ಕತ್ಕೊಂಡಂಗೆ ಆಯ್ತದೆ. ನನಗೆ ಏನೋ ಸಂಕಟ ಯಾರು ಹೇಳ್ಕೊಳ್ಳೋನೆ. ಕರಪ್ಪ ನಿಂಗೆ ತಿಕ್ಕ ಮಕ್ಕ ಎಲ್ಲವ ಉರಿ ಎತ್ಕೊಬಿಟ್ಟದ. ನಿನಗೆ ಹೊಸಿ ಕಷ್ಟಪಡ್ತೀಯಲ್ಲ. ನಿನಗೆ ಸಂಕಟ ಬಂದ್ಬಿಟ್ಟದ. ನಿನಗೆ ಸಂಕಟ ನೀನು ತೆಗ್ ಬೆಂಕಿ ಕಣ್ಣಿನ ಯಾರು ಕ್ಯಾಕೊಸಿ ಮಕ್ಕ ಹೋಗ್ಬಿಟ್ಟರು. ಕೂತ್ಕೋ. ನಿನ್ನ ಕರುಬರು ನಿನ್ನೆ ಹಾಳು ಮಾಡ್ತದೆ ತಿಳ್ಕೊ. ಯಾರನ್ನೂ ಹಾಳು ಮಾಡೋಕ್ಕಿಲ್ಲ. ನಮ್ಮ ಒಳ್ಳೆತನ ನಮ್ಮ ಕಾಯ್ತದೆ. ಅದು ಬಿಟ್ಟು ಕರುಬಲ್ತನ ಇನ್ನೊಬ್ರು ಹೊಟ್ಟೆ ಉಟ್ಕೊಳ್ಳೋದಿದೆಲ್ಲ ಮಾಡಿದ್ರೆ ದೇವರು ಎಲ್ಲಿ ಮಟ್ಟನ ಮಾಡ್ಬೇಕು ಅಲ್ಲಿ ಮಾಡ್ತಾನೆ, ತಿಳ್ಕೊ. ಓಲೆಲೆ ಕಂಡಿರಿ ಓಲೆ. ನೀನು ಜಾಸ್ತಿ ಮಾತಾಡ್ಬಿಡ. ಹೋಗ ಕೂಡುದು ನೀನು ಗೃಹ ಪ್ರವೇಶಕ್ಕೆ. ಯಾಕೋದಿ ಅವ್ರ ಮನೆಗೆ ನೀನು? ಸರಿ ಬಿಡು, ಹೋದ್ರೆ ಅಂತೆ ಯಾವನ ಹೇಳ್ಬೇಕು ನನಗೆ? ನಾನು ಹೋಯ್ತೀನಿ. ನಾನು ಹೋಗು ಹೇಳೋದು ಕೇಳೋದ್ರಿಂದ ನಿಂತಿದ್ದಕ್ಕಂತ ಚೆಂಗ್ಳು ಮುಡ ನೀನು. ಯಾಕಡ ಕಿತ್ತೋಗಂಗೆ ಹೊಡೆದ್ ಬಿಡ್ತೇನೆ ನಿನಗೆ. ಕಿತ್ತೋದು ನನ್ನ ಮಗನೇ ನಿನಗೆ. ಕರುಬುಲ್ ನನ್ನ ಮಗನೇ ಪಾಪ ಬೊತ್ಕಡೋದ್ಕಂಡು ಖುಷಿ ಪಟ್ಲ ಹೊಟ್ಟೆ ಉರಿ ಮಾಡ್ತೀಯಲ್ಲ ನೀನು. ಒಳ್ಳೇದದಲ್ಲ ನಿನಗೆ, ಒಳ್ಳೇದದ ನಿನಗೆ. ಇನ್ನು ಜೊತೆಗೆ ಬೆಂಕಿ ಕಂದರು ಮಾತಾಡೋ ನೋಡಿ ಹೆಂಗೆ ಮಾತಾಡೋನು. ನಾಚಿಕೆ ಮಾನ ಮರುವುದಿಲ್ಲನೇ. ಹೋಗ್ನೆ ಕಂಡಿವಿ ಕತೆ. ಜಾಸ್ತಿ ಮಾತಿತಾಡ್ಬೇಡ ನೀನು. ಓದಾಳು ಅದು ಹೆಂಗೆ ಓದಿ ನಾನು ನೋಡ್ತೀನಿ. ಹೋಗಿ ಇಕ್ಕಂತ ತಿನ್ನೋಗು. ಮಾಡಿ ಮಡಗಿನಿ ಇಕ್ಬಿಟ್ಟು ಹೋಗೋದ ಅಂತಿದೆ. ಇನ್ನು ಊಟ ನೀ ಕೈ ಕಿಡ ನಿನ್ಗೆ ಹಂಗೆ ಹೋಯ್ತೀನಿ. ನೋಡಾರಿ ಬೊಮ್ಮಿ ಇಟ್ಟಿ ಕೊಡು, ಅಲ್ಲಿ ತಗೋಬೇಕು. ತಿಂದಾರಿರು. ಹೋಗಿ ಇಕ್ಕಂತ ತಿನ್ನೋಗು. ನೋಡಾರಿ ಬಿಸಿ ಅಡುಗೆ ಮಾಡ್ತೋದ್ರು ಸರ್. ಈಗ ಹೋಗೋಗು ತಂಗ್ಲ ಇಕ್ಕಂತ ತಿನ್ನೋಗು. ಕರ್ಬುಲ್ ನನ್ನ ಮಗನೇ. ದುರಂಕಾರ ಬೇಕು ಮೇಕಿನ ಬಟ್ಟಿಗೆ, ದರದ್ರ ಬಟ್ಟಿಗೆ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.